ಈಗ ಮುಸುರಿ ಕೃಷ್ಣಮೂರ್ತಿ ಅವರ ಮಗ ಎಷ್ಟು ಕೋಟಿ ಒಡೆಯ ಅಂತ ಹೇಳಿ? ಎಷ್ಟು ಕೋಟಿ ಅನ್ನೋದಕ್ಕಿಂತ ನಾನು ಸಮೃದ್ಧಿಯಾಗಿದ್ದೀನಿ ಅಷ್ಟು ಹೇಳ್ಬೋದು ನಾನು. ತುಂಬ ಏನು ನಾನು ಆಗರ್ಭ ಶ್ರೀಮಂತನ ಥರ ಇಲ್ಲದೆ ಹೋದ್ರೂ ನಾನು ಶ್ರೀಮಂತನೇ. ಯಾವ ರೀತಿ ಅಂದರೆ ನನ್ನ ಜನ ಇಷ್ಟು ಪ್ರೀತಿ ಮಾಡ್ತಾರೆ, ನನಗೆ ನನ್ನ ಹೆಂಡತಿ ದುಡಿತಿದ್ದಾಳೆ, ಮಗ ಅವನ ಪಾಡಿಗೆ ಅವನಿದ್ದಾನೆ, ನನಗೆ ಬೇರೆ ಏನಿದೆ ಜೀವನದಲ್ಲಿ ಟೆನ್ಷನ್ನು? ಬಂದಿದೆ, ಸಿನಿಮಾನಲ್ಲಿ ಸಾಲ ಮಾಡಿದ್ದೀನಿ, ಬಡ್ಡಿ ಕಟ್ಟಿದ್ದೀನಿ, ಎಲ್ಲವೂ ಮಾಡಿದ್ದೀನಿ. ಈಗಲೂ 60 ಲಕ್ಷ ಕಳೆದೆ 4 ವರ್ಷದಿಂದ ನಿಗರವನ್ನ ಪಿಕ್ಚರ್ನಲ್ಲಿ. ಅದೆಲ್ಲ ನನ್ನ ಸ್ವಂತ ದುಡ್ಡು ಮೇಲೆ. ನನ್ನ ಹೆಂಡತಿ ಮಕ್ಕಳು ದುಡ್ಡನ್ನ ನಾನು ಯಾವುದೂ ಹಾಳು ಮಾಡಿಲ್ಲ. ಚಿತ್ರರಂಗದಲ್ಲಿ ದುಡ್ದಿದ್ದು ನಾನು ಒಂದಷ್ಟು ಪ್ರಾಪರ್ಟಿ ಮಾಡ್ಕೊಂಡಿದ್ದೀನಿ, ಇಲ್ಲ ಅಂತೇನು ಹೇಳಲ್ಲ. ಮಗಳಿಗೊಂದು ಜಾಗ ಇಟ್ಟಿದ್ದೀನಿ, ನನಗೂ ನನ್ನ ಹೆಂಡ್ತಿಗೆ ರಿಟೈರ್ಮೆಂಟ್ಗೊಂದು ಜಾಗ ಇಟ್ಕೊಂಡಿದ್ದೀನಿ, ಮಗನಿಗೊಂದು ಜಾಗ ಇಟ್ಕೊಂಡಿದ್ದೀನಿ. ಸೊ ಹೀಗಾಗಿ ನಾನು ಹ್ಯಾಪಿಯಾಗಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ. ನೆನೆಸ್ಕೊಂಡಾಗ ಯಾವ ಊರು ಬೇಕಾದ್ರೆ ಟೂರ್ ಹೋಗ್ತಾ ಇರ್ತೀನಿ, ಬರ್ತಿರ್ತೀನಿ. ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಸರ್, ಆಗಿನ ಖ್ಯಾತ ನಟ ನಟಿಯರುಗಳು ಎಷ್ಟೋ ಜನ ನಿಮಗೂ ಕೂಡ ಗೊತ್ತಿರುತ್ತೆ, ಮನೆ ಇಲ್ದಂಗೆ ಇವತ್ತಿಗೂ ಕೂಡ ಬಾಡಿ ಕಟ್ಕೊಂಡು ಕಷ್ಟಪಡ್ತಿರುವಂಥದ್ದು. ಮೊನ್ನೆ ಅಷ್ಟೇ ಟೆನ್ನಿಸ್ ಕೃಷ್ಣ ಅವ್ರನ್ನ ಮಾತಾಡಿಸ್ದೆ. ಎಲ್ಲರೂ ಒಂಥರ ಈ ಥರ ಅವರಂದರೆ ಅವಾಗ ಯಾರು ಏನು ಮಾಡ್ಕೊಳ್ಳೋದೆ ಕಳ್ಕೊಂಡವರೇ ಜಾಸ್ತಿ. ಅದು ಆ ಉದ್ದೇಶದಿಂದ ಕೇಳಿದೆ. ಈಗ ಕಲಾವಿದರು ದುಡ್ದಿದ್ದನ್ನು ಅವ್ರು ಉಳಿಸ್ಕೊಳ್ಳಿಲ್ಲ ಅಂದರೆ ಅದು ಅವ್ರವ್ರ ಸ್ವಂತ ತಪ್ಪು ಅದು. ಯಾಕಂದರೆ ಚಿತ್ರರಂಗದಲ್ಲಿ ಯಾವ ನಿರ್ಮಾಪಕನೂ ಯಾವ ಕಲಾವಿದರಿಗೂ ಫ್ರೀಯಾಗಿ ಕರ್ಕೊಂಬಂತದ್ದು ಪಾಠ ಮಾಡಿಸಲ್ಲ, ಯಾವ ನಿರ್ಮಾಪಕರು ಫ್ರೀಯಾಗಿ ಪಾಠ ಮಾಡಿಸಲ್ಲ. ಆಮೇಲೆ ನಿಮಗೆ ಅಂತ ಒಂದು ಸ್ಟಾರ್ಡಮ್ ಬಂದಾಗ ನೀವು ತಗೊಳ್ತಿರೋ ಸಂಭಾವನೆನ ಉಳಿಸ್ಕೊಳ್ಬೇಕಾಗಿದ್ದು ಯಾರ್ದು ಕರ್ತವ್ಯ? ನೀವೇನು ಆವತ್ತಿನ ದಿವಸ ಸಂಭಾವನೆ ಅದರಲ್ಲಿ ಒಂದು ಚೂರು ಜೋಡಣೆ ಮಾಡ್ಕೋಬೇಕಾದ್ದು ಆ ವ್ಯಕ್ತಿಗಳದ್ದು ಒಂದು ಇದಿರ್ತದೆ, ಜವಾಬ್ದಾರಿ ಇರುತ್ತೆ. ತನಗೂ ತನ್ನ ಸಂಸಾರ ಇರುತ್ತೆ, ತನ್ನದೇ ಆದ ಒಂದು ಲೈಫ್ ಇರ್ತದೆ. ಲೈಫ್ ಸ್ಪ್ಯಾನ್ ಇಷ್ಟಕ್ಕೆ ಮುಗಿಯಲ್ಲ, ಸಾಯೋವರೆಗೂ ನಾವು ಬದುಕಬೇಕು ಅನ್ನೋದು ಪ್ರತಿಯೊಬ್ಬನಿಗೂ ಇರುತ್ತೆ. ಸೊ ಜೋಪಾನ ಮಾಡ್ಕೋಬೇಕಾಗಿರೋ ಅವ್ರ ಧರ್ಮ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.